ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ದೀವಿ? ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಎಕ್ಸಸೈಸ್ ಫ್ರಮ್ 4th ಸ್ಟ್ಯಾಂಡರ್ಡ್ ಕಲಿ ಕನ್ನಡ ಟೆಕ್ಸ್ಟ್ ಬುಕ್ಕಿಂದ. ದ ಲೆಸನ್ ಈಸ್ ಹಂಚಿ ತಿನ್ನೋಣ. ಹಂಚಿ ತಿನ್ನೋಣ ಲೆಸನ್ಗೆ ನಾವು ಎಕ್ಸಸೈಸಸ್ ಮಾಡ್ತಾ ಇದ್ದೀವಿ. ಸೊ ಲೆಟ್ ಸ್ಟಾರ್ಟ್ ವಿತ್ ಎಕ್ಸಸೈಸ್. ಐ ಹೋಪ್ ಯು ಹ್ಯಾವ್ ಆಲ್ರೆಡಿ ಗಾನ್ ಥ್ರೂ ದ ವಿಡಿಯೋ ಫಾರ್ ದಿಸ್ ಲೆಸನ್ ಹಂಚಿ ತಿನ್ನೋಣ. So if not, please first watch the Hanchi Thinnona lesson. ಆಮೇಲೆ come to the exercise part. Okay? Hanchi Thinnona ಏನಿದೆ, there is a story between the Setu and the Balu conversation. Okay? So what happened in that story? We all know that. Okay. Next we'll come to the exercise part. ಬರೋಣ. Exercise ಅಲ್ಲಿ first ಏನಿದೆ, ಅಭ್ಯಾಸ. Before ಅಭ್ಯಾಸ, we have ಅರ್ಥ ತಿಳಿಯಿರಿ, that is know the meaning. ವಿವರ ತಿಳಿಯಿರಿ, know the information. Okay? In the ಅರ್ಥ ತಿಳಿಯಿರಿ, we have a ತಾಗಿ ಅಂದರೆ ಹತ್ತಿರ, which means near. ಹೊಗೆ, ಬಿಸಾಕು, to throw. ಹೆಕ್ಕು, ಆರಿಸು, to pick it. ವಿಪರೀತ, ಅತಿಯಾಗಿ, too much. ಕಸಿಯು, ಕಿತ್ತುಕೊಳ್ಳು, to grab it. ಜಗಳ, ಗಲಾಟೆ, fight. ಹೊರಳಾಡು, ಉರುಳಾಡು, to roll on. ನಜ್ಜುಗುಜ್ಜಾಗು, ಜಜ್ಜಿಯಾಗು, ಟು ಸ್ಕ್ವೀಸ್ ಇಟ್. ಆ್ಯಂಡ್ ಏನಂತಾರೆ, ಸ್ಕ್ವೀಸ್ ಆಗೋದು ಬೇಸಿಕಲಿ. ಓಕೆ, ನೆಕ್ಸ್ಟ್ ವಿವರ ತಿಳಿಯಿರಿ. ವಠಾರ, ಸಾಲು ಮನೆಗಳಿರುವ ತಾಣ. ಅಂದರೆ ದರ್ ಆರ್ ಮಲ್ಟಿಪಲ್ ಹೌಸಸ್. ಜಸ್ಟ್ ನಾವು ವಿ ಹ್ಯಾವ್ ಅಪಾರ್ಟ್ಮೆಂಟ್ಸ್ ಅಲ್ವಾ, ಒನ್ ಆನ್ ದ ಅದರ್. ಓಕೆ, ಒನ್ ಅಬೌವ್ ದ ಅದರ್ ವಿ ಹ್ಯಾವ್ ಅಪಾರ್ಟ್ಮೆಂಟ್ಸ್ ಅಲ್ವಾ. ಇನ್ ದ ಓಲ್ಡರ್ ಡೇಸ್ ದೇರ್ ಯೂಸ್ ಟು ಬಿ ಹೌಸ್ ಒನ್ ನೆಕ್ಸ್ಟ್ ಟು ದ ಅದರ್ ಇನ್ ಅ ವೆರಿ ಸ್ಮಾಲ್ ಕಮ್ಯುನಿಟಿ. ದಟ್ ಈಸ್ ಕಾಲ್ಡ್ ವಠಾರ. ಹಿತ್ತಲು, the backyard of the house. In all the houses earlier days, they used to have a backyard. ಅಭ್ಯಾಸ, ಫಸ್ಟ್ ಒನ್. ಆವರಣದಲ್ಲಿ ಕೊಟ್ಟ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳ ತುಂಬಿರಿ. ಆವರಣದಲ್ಲಿ ಇನ್ ದ ಬ್ರಾಕೆಟ್, ಕೊಟ್ಟ ಪದಗಳಲ್ಲಿ ಇನ್ ದ ಗಿವನ್ ವರ್ಡ್ಸ್ ಸರಿಯಾದ ಪದ, ದ ರೈಟ್ ವರ್ಡ್ ಆರಿಸಿ, ಫೈಂಡ್ ಇಟ್ ಔಟ್, ಬಿಟ್ಟ ಸ್ಥಳ ತುಂಬಿರಿ, ಫಿಲ್ ಅಪ್ ದ ಬ್ಲ್ಯಾಂಕ್. ಸೊ ವಿ ಹ್ಯಾವ್ ದ ವರ್ಡ್ಸ್. ಲಾಭವಾಯಿತು, ಮನಸ್ಸಿದೆ, ಶಾಲೆಗೆ, ಜಗಳ, ತಿನ್ನುತ್ತಿದ್ದರೆ. ಸೊ ದೀಸ್ ಆರ್ ದ ವರ್ಡ್ಸ್. ಫಸ್ಟ್ ಒನ್, ನೀವು ಇಬ್ಬರು ಬ್ಲ್ಯಾಂಕ್ ಹೋಗುವ ಹುಡುಗರು. ನೀವು ಇಬ್ಬರು ಡ್ಯಾಶ್ ಹೋಗುವ ಹುಡುಗರು. ನೀವಿಬ್ಬರು, ಬೋತ್ ಆಫ್ ಯು ವಿಲ್ ಗೋ ಟು ಡ್ಯಾಶ್. ಯು ಆರ್ ದ ಚಿಲ್ಡ್ರನ್ ಹೂ ಗೋ ಟು ಬ್ಲ್ಯಾಂಕ್. ಜಗಳ ಮಾಡಿ ಏನು, ಬ್ಲ್ಯಾಂಕ್. ವಾಟ್ ಈಸ್ ದ ಯೂಸ್ ಆಫ್ ಫೈಟ್, ಬ್ಲ್ಯಾಂಕ್ ಇದೆ, ಫಿಲ್ ದ ಬ್ಲ್ಯಾಂಕ್. ನಿಮ್ಮಲ್ಲಿ ತಪ್ಪು ತಿದ್ದುಕೊಳ್ಳುವ ಡ್ಯಾಶ್ ಅಲ್ಲವೇ. ಸೊ ನಿಮ್ಮಲ್ಲಿ ತಪ್ಪು ತಿದ್ದುಕೊಳ್ಳುವ. ಸೊ ವಾಟ್ ಎವರ್ ದ ಮಿಸ್ಟೇಕ್ ದಟ್ ಯು ಹ್ಯಾವ್ ಡನ್, ದಟ್ ಯು ಹ್ಯಾವ್ ಟು ಕರೆಕ್ಟ್ ಇಟ್. ದಟ್ ಈಸ್ ದ ಮೀನಿಂಗ್ ಆಫ್ ಇಟ್. ಐ ಆಮ್ ನಾಟ್ ಗಿವಿಂಗ್ ದ ರೈಟ್ ವರ್ಡ್. ಯು ಹ್ಯಾವ್ ಟು ಪಿಕ್ ದ ರೈಟ್ ವರ್ಡ್ ಫ್ರಮ್ ದ ಸ್ಟೋರಿ ಆ್ಯಂಡ್ ರೈಟ್ ಇಟ್ ಡೌನ್. ಆ ಹಣ್ಣನ್ನು ಹಂಚಿ ಡ್ಯಾಶ್ ಇಬ್ಬರಿಗೂ ಸಂತೋಷವಾಗುತ್ತಿತ್ತು. ಆ ಇಬ್ಬರನ್ನು ಹಂಚಿ, they gave it to each other. Okay, they distributed to each other. they ಏನಂತಾರೆ, ಹಂಚ್ಕೊಂಡ್ರು ಅವರಿಬ್ಬರು. ಒನ್ ಫಾರ್ ಯು, ಒನ್ ಫಾರ್ ಮೀ ಅಂತ ದೇ ಡಿಸ್ಟ್ರಿಬ್ಯೂಟೆಡ್ ಟು ಈಚ್ ಅದರ್ ಆ್ಯಂಡ್ ಇಬ್ಬರಿಗೂ ಸಂತೋಷವಾಯಿತು. ದೇ ಫೆಲ್ಟ್ ಹ್ಯಾಪಿ. ಫೈಂಡ್ ದ ಆನ್ಸರ್ಸ್ ಫ್ರಮ್ ದ ಲೆಸನ್ ಆ್ಯಂಡ್ ಫಿಲ್ ಅಪ್ ದ ಬ್ಲ್ಯಾಂಕ್. ನೆಕ್ಸ್ಟ್ ಒನ್, ಈ ಕೆಳಗಿನ ವಾಕ್ಯಗಳಲ್ಲಿ ಇನ್ ದ ಬಿಲೋ ಸೆಂಟೆನ್ಸಸ್ ತಪ್ಪಾಗಿರುವುದನ್ನು ಸರಿಪಡಿಸಿ ಬರೆಯಿರಿ. ತಪ್ಪಾಗಿದೆ, ಸೊ ದೇರ್ ಇಸ್ ಸಮಥಿಂಗ್ ರಾಂಗ್. ಸರಿಪಡಿಸಿ, ಕರೆಕ್ಟ್ ದಟ್ ಆ್ಯಂಡ್ ರೈಟ್ ಇಟ್. ಬಾಲು ಮತ್ತು ಸೇತು ಒಂದೇ ಮನೆಯಲ್ಲಿ ವಾಸ ಮಾಡುತ್ತಿದ್ದರು. ಬಾಲು ಆ್ಯಂಡ್ ಸೇತು ದೇ ಯೂಸ್ ಟು ಲಿವ್ ಇನ್ ಒನ್ ಹೌಸ್. ದಟ್ ಈಸ್ ಅ ಸೆಂಟೆನ್ಸ್. ಕರೆಕ್ಟ್ ವಿಚ್ ಇಸ್ ದ ರಾಂಗ್ ಥಿಂಗ್ ಅಂತ ಅಂಡರ್ಲೈನ್ ಮಾಡಿ ಕರೆಕ್ಟ್ ದ ಸೆಂಟೆನ್ಸ್. ಐ ಆಮ್ ನಾಟ್ ಸೇಯಿಂಗ್ ದ ಆನ್ಸರ್, ಐ ವಿಲ್ ಗಿವ್ ಓನ್ಲಿ ದ ಮೀನಿಂಗ್ ಆಫ್ ದ ಸೆಂಟೆನ್ಸ್. ನಮ್ಮ ಅಂಗಳದಲ್ಲಿ ಬಿದ್ದ ಹಣ್ಣು. ಸೊ ಇಟ್ ಈಸ್ ದ ಫ್ರೂಟ್ ದಟ್ ಈಸ್ ಬೀನ್ ಡ್ರಾಪ್ಡ್ ಇನ್ ಅವರ್ ಫ್ರಂಟ್ ಯಾರ್ಡ್, ಅಂಗಳ. ಬಾಲುವಿನ ಕೈಯಿಂದ ಹಣ್ಣನ್ನು ಕದಿಯಲು ನೋಡಿದನು. ಸೊ ಫ್ರಮ್ ದ ಬಾಲೂಸ್ ಹ್ಯಾಂಡ್ ಹಿ ಥಾಟ್ ಆಫ್ ಗ್ರಾಬಿಂಗ್ ದ ಫ್ರೂಟ್. ಹಿ ಥಾಟ್ ಆಫ್ ಕದಿಯಲು, ರಾಬಿಂಗ್ ದ ಫ್ರೂಟ್. ಹಿ ಥಾಟ್ ಆಫ್ ರಾಬಿಂಗ್ ದ ಫ್ರೂಟ್. ಕದಿಯಲು ಅಂದರೆ ಟು ರಾಬ್ ಇಟ್. ಹಿರಿಯರು ಕೈಯಲ್ಲಿದ್ದ ಕಲ್ಲನ್ನು ಬೀಸಿ ಇನ್ನೊಂದು ಹಣ್ಣು ಬೀಳಿಸಿದರು. ಹಿರಿಯರು, ದ ಎಲ್ಡರ್ ಪರ್ಸನ್, ಕೈಯಲ್ಲಿದ್ದ ಕಲ್ಲನ್ನು ಬೀಸಿ, ಹ್ಯಾಡ್ ಅ ಸ್ಟೋನ್ ಇನ್ ದ ಹ್ಯಾಂಡ್. He threw it and he made the other fruit to fall down. And ಇನ್ನೊಂದು ಹಣ್ಣು ಬೀಳಿಸಿದರು. So these are the 4 sentences. Find the mistake and correct the right.
ನೆಕ್ಸ್ಟ್ ಒನ್, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಆನ್ಸರ್ ಇನ್ ಒನ್ ಸೆಂಟೆನ್ಸ್. ಮಾವಿನ ಮರ ಎಲ್ಲಿತ್ತು? ವೇರ್ ವಾಸ್ ದ ಮ್ಯಾಂಗೋ ಟ್ರೀ? ಎಲ್ಲಿತ್ತು, ಎಲ್ಲಿ ಇತ್ತು ಇಸ್ ವೇರ್ ವಾಸ್ ದ ಮ್ಯಾಂಗೋ ಟ್ರೀ. ಎಲ್ಲಿ ಇದೆ ಇಸ್ ಅ ವೇರ್ ಇಸ್ ದ ಮ್ಯಾಂಗೋ ಟ್ರೀ. ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ ಎಲ್ಲಿತ್ತು, ಎಲ್ಲಿದೆ. ಹಣ್ಣು ನೋಡಿ ಯಾರಿಗೆ ಆಸೆಯಾಯಿತು? ಸೊ ಹೂ ಫೆಲ್ಟ್ ಲೈಕ್ ಈಟಿಂಗ್, ಹೂ ವಿಶ್ಡ್ ಫಾರ್ ದ ಮಾವಿನ ಹಣ್ಣು. ಹಣ್ಣನ್ನು ನೋಡಿ, ಆಫ್ಟರ್ ವಾಚಿಂಗ್ ದ ಫ್ರೂಟ್, ಲುಕಿಂಗ್ ಅಟ್ ದ ಫ್ರೂಟ್, ಹೂ ಗಾಟ್ ದ ವಿಶ್, ಹೂ ಗಾಟ್ ದ ಆಸೆ. ಸೇತು ಮಾವಿನ ಹಣ್ಣನ್ನು ನೋಡಿ ಏನು ಮಾಡಿದ? ಸೊ ವಾಟ್ ಡಿಡ್ ದ ಸೇತು ಡೂ ಆಫ್ಟರ್ ಲುಕಿಂಗ್ ಅಟ್ ದ ಮಾವಿನ ಹಣ್ಣು, ಆಫ್ಟರ್ ಲುಕಿಂಗ್ ಅಟ್ ದ ಮ್ಯಾಂಗೋ. ಮಕ್ಕಳ ಜಗಳವನ್ನು ಯಾರು ನೋಡಿದರು? ಹೂ ಸಾ ದ ಚಿಲ್ಡ್ರನ್ಸ್ ಫೈಟ್. ಜಗಳ ಇಸ್ ಅ ಫೈಟ್. ನೆಕ್ಸ್ಟು ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು? ಈ ಕೆಳಗಿನ ಮಾತು, ದೀಸ್ ಬಿಲೋ ವರ್ಡ್ಸ್ ಆರ್ ದ ಸೆಂಟೆನ್ಸ್. ಹೂ ಸೆಡ್ ಟು ಹೂಮ್, ಯಾರು ಇಸ್ ಅ ಹೂ, ಟು ಹೂಮ್ ಇಸ್ ಯಾರಿಗೆ. ಏ ಬಾಲು ಕೊಡೋ, ಅದು ನನ್ನ ಹಣ್ಣು. ಯಾರು ಹೇಳಿದರು? ಹೂ ಟೋಲ್ಡ್. ಯಾರಿಗೆ? ಟು ಹೂಮ್. ಹಣ್ಣು ಎಲ್ಲಿ ಬಿತ್ತು ಹೇಳು? ಟೆಲ್ ಮಿ ವೇರ್ ಡಿಡ್ ದ ಫ್ರೂಟ್ ಫಾಲ್ ಡೌನ್. ಯಾರು ಹೇಳಿತು? ಯಾರಿಗೆ? ಐ ಆಮ್ ನಾಟ್ ಗಿವಿಂಗ್ ದ ಆನ್ಸರ್, ಯು ಹ್ಯಾವ್ ಟು ಫೈಂಡ್ ಔಟ್ ದ ಆನ್ಸರ್. ಕೊಡೋದಿಲ್ಲ, ಏನೋ ಮಾಡ್ತೀಯಾ? ಐ ವೋಂಟ್ ಗಿವ್, ವಾಟ್ ಡು ಯು ಡೂ? ಯಾರು ಹೇಳಿತು? ಯಾಕೆ ಮಕ್ಕಳೇ ಜಗಳ? ವೈ ಚಿಲ್ಡ್ರನ್, ವೈ ಇಸ್ ದ ಫೈಟ್? ನೆಕ್ಸ್ಟ್ ಒನ್, ಈ ಕೆಳಗಿನ ಪ್ರಶ್ನೆಗಳಿಗೆ 2 ವಾಕ್ಯಗಳಲ್ಲಿ ಉತ್ತರಿಸಿ. ಆನ್ಸರ್ ಇನ್ 2 ಸೆಂಟೆನ್ಸ್. 2 ವಾಕ್ಯ ಇಸ್ 2 ಸೆಂಟೆನ್ಸ್. ಬಾಲು ಮತ್ತು ಸೇತು ನಡೆಸಿದ ಜಗಳವನ್ನು ವಿವರಿಸಿ. ವಿವರಿಸಿ ಅಂದರೆ ಟು ಎಕ್ಸ್ಪ್ಲೇನ್. ಎಕ್ಸ್ಪ್ಲೇನ್ ದ ಫೈಟ್, ಜಗಳ ಬಿಟ್ವೀನ್ ದ ಬಾಲು ಅಂಡ್ ದ ಸೇತು. ಹಿರಿಯರು ಮಕ್ಕಳಿಗೆ ನೀಡಿದ ಹಿತವಚನವೇನು? ಸೊ ವಾಟ್ ಈಸ್ ದ ಗುಡ್ ವರ್ಡ್ಸ್ ದಟ್ ದ ಎಲ್ಡರ್ಲಿ ಪರ್ಸನ್ ಗೇವ್ ಇಟ್ ಟು ದ ಚಿಲ್ಡ್ರನ್, told to the children. ಏನದು? what is the moral, what is the good words that is being told to the children by the elderly person. ನೆಕ್ಸ್ಟ್, ಭಾಷಾಭ್ಯಾಸ. ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ವಿರುದ್ಧಾರ್ಥಕ ಇಸ್ ಅ ಆಪೋಸಿಟ್ ವರ್ಡ್ಸ್, ಬರೆಯಿರಿ. ಆಸೆ ಇಸ್ ಅ ವಿಶ್. ಸಂದೇಹ, ಡೌಟ್. ನಂಬಿಕೆ, ಟ್ರಸ್ಟ್. ಅನುಕೂಲ, ಅನುಕೂಲ ಅಂದರೆ ಏನಂತಾರೆ, ಎಕ್ಸಾಕ್ಟ್ ಕನ್ನಡ ಇಂಗ್ಲೀಷ್ ವರ್ಡ್ ದಟ್ ಈಸ್ ವೆರಿ ಡಿಫಿಕಲ್ಟ್. ಹೆಲ್ಪ್ ಆಗೋದು, ಅನುಕೂಲ ಇಸ್ ಅ ಹೆಲ್ಪ್ ಆಗೋದು. ಲೆಟ್ ಮಿ ಗಿವ್ ದ ರೈಟ್ ವರ್ಡ್ ಫಾರ್ ಅನುಕೂಲ. ಕನ್ವೀನಿಯನ್ಸ್, ಹೆಲ್ಪ್ ಆಗೋದು, ದಟ್ಸ್ ವಾಟ್. ಓಕೆ, ನೆಕ್ಸ್ಟು, ಈ ಪದಗಳನ್ನು ಬಳಸಿ ನಿಮ್ಮದೇ ಆದ ಸ್ವಂತ ವಾಕ್ಯ ರಚಿಸಿ. ಯೂಸ್ ದ ವರ್ಡ್ಸ್ ಆ್ಯಂಡ್ ನಿಮ್ಮದೇ ಆದ ಸ್ವಂತ ವಾಕ್ಯ ಇನ್ ಯುವರ್ ಓನ್ ಸೆಂಟೆನ್ಸ್. ಮೇಕ್ ಯುವರ್ ಓನ್ ಸೆಂಟೆನ್ಸ್. ರಸ್ತೆ ಅಂದರೆ ರೋಡ್. ಹಿತ್ತಿಲು, ದ ಬ್ಯಾಕ್ ಯಾರ್ಡ್. ವಿಪರೀತ, ಟೂ ಮಚ್. ಬೆತ್ತ and the stick. So I have given the meaning of the words, you have to frame the sentence. ಗಾದೆಗಳನ್ನು ಓದಿ ಅರ್ಥ ತಿಳಿಯಿರಿ. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ಕುಂಬಾರ is the one who makes the pottery, okay, mud pots. So it will take so much of a time for him to do the one pot. But for the stick that he has, if I hit on the pot, what will happen? It will collapse in a minute, in a seconds. It will be destroyed in a second. So to do the good work, it will take years of effort. But to do a bad thing, it will take seconds of a time. So remember before if you harm for anyone, because their hard work means a lot to them. ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು. ಅಂದರೆ if I'm ಏನಂತಾರೆ, if someone makes me scold me in front of everyone, if I have that shame, okay, they have shamed me, so whatever you do, try to compensate that. I won't feel comfortable, right? So in front of everyone, if someone shames me, I really feel bad for it, and whatever you do after that to console me, to convince me, I won't be comfortable. That is the meaning of this one. I'm just giving a simple meaning here. There is elaborated meaning for this also. ತುಂಬಿದ ಕೊಡ ತುಳುಕುವುದಿಲ್ಲ. So I fill the water in the vessel completely, okay, then it won't do like this, it won't shake like this, it will be filled, okay, and it's easy to carry for me. If the vessel is half filled, then it's very difficult. The water keeps shaking here and there because it has a space to move around. Andre here it can also be linked in another way, where the one who has a good knowledge, he won't quarrel with someone, he won't argue too much, he will keep quiet. But one who has less knowledge and less information, they'll make a more sound, they'll keep screaming, they'll keep shouting,
That is another meaning of this ಗಾದೆ proverb. ಕೈ ಕೆಸರಾದರೆ ಬಾಯಿ ಮೊಸರು. So the farmer, he works in the land, okay? He works in the land. His hands will completely get dirt. He has to work all day. Only then we will get the fruits, we will get the pulses, we will get the rice, we will get the grains to eat. If he won't work, what will happen? ನಮಗೆ ಏನೂ ಸಿಗಲ್ಲ. So that is the inner meaning, that you do some work, your hands will get dirt. But don't worry, next thing you will get a good fruitful situations ಇರುತ್ತೆ. So that is being compared to the ಮೊಸರು. ನೆಕ್ಸ್ಟು ಗಾದೆಯನ್ನು ಪೂರ್ಣಗೊಳಿಸಿ. ಯು ಹ್ಯಾವ್ ಟು ಫಿಲ್ ದಿಸ್ ಗಾದೆ. ಐ ವಿಲ್ ಗಿವ್ ದ ಆನ್ಸರ್ ಫಾರ್ ದಿಸ್. ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಸೊ ಹೌ ಮಚ್ ಎವರ್ we have, for example, I have a 10 rupees. I can buy only 10 rupees chocolate. I can't go and buy for 15 rupees chocolate, alva. That will become too much of a greediness. So greediness is not good. That is the meaning of this ಗಾದೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. Even the person is a very small person, even you children are very small children compared to us, but still you will be having a very good manners, you will be having a very good heart, you are very good at your heart, you will teach us good things. Even though you are a small children, we have so many things to learn from you. That is the meaning. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. There are few children, they have helped many people, even though they are small. They have stopped some kind of accidents, they have stopped hurting the people. So that is the proudness in the small age. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. If I have something excess, it is good that I will give it and share and I'll eat also. What if I keep hiding something? Hey, no, I don't want to give my pencil, this is my pencil ಅಂತ hide ಮಾಡಿದ್ರೆ it's not good. We cultivate a bad habit, bad behavior from that. So that is the meaning of this ಗಾದೆ. Okay na? Fine. So I'll stop here. So this is all about the ಯಾವುದು ಹಂಚಿ ತಿನ್ನೋಣ ಲೆಸನ್ ಆಕ್ಟಿವಿಟೀಸ್ ಆಯಿತು. ಸೊ I'll meet you all with one more activity, with one more video. ಪ್ರಾಕ್ಟೀಸ್ ಮಾಡಿ, ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಇಮೇಲ್ ಮಾಡಿ. ಸಿ ಯು ವಿತ್ ಒನ್ ಮೋರ್ ವಿಡಿಯೋ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು. From Yashaswi Kannada Vaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out, the description box, and purchase the book. The one speciality thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book. Along with, also follow my Instagram page to get the spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks, it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.